ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕಾಳೆನಳ್ಳಿ ಹತ್ತಿರ ವುಮೆನ್ಸ್ ಡೇ ಸೆಲೆಬ್ರೇಷನ್ ನಡೀತಿತ್ತು. ಅದಕ್ಕೆ ನಾನು ಕೂಡ ಹೋಗಿದ್ದೆ. ಕಾಳೆನಳ್ಳಿ ಹತ್ತಿರ PNR ಗಾರ್ಮೆಂಟ್ಸ್ ಅಂತ ಗೇಮ್ಗಳನ್ನ ಆಡಿಸಿದ್ರು. ಅದರಲ್ಲಿ ಬಲೂನು, ಸ್ಟಿಕ್ಕರು ಮತ್ತು ಇನ್ನೊಂದು ಯಾವುದೋ ಗೊತ್ತಿಲ್ಲ, ಮತ್ತು ಕೆರೆ ದಡ. ನಾನು ಹೋಗೋಷ್ಟರೊಳಗಡೆ ಕೆರೆ ದಡಕ್ಕೆ ರೆಡಿ ಆಗ್ತಾ ಇದ್ರು. ನಾನು ಕೂಡ ಪಾರ್ಟಿಸಿಪೇಟ್ ಸಪೋರ್ಟ್ ಮಾಡಿದ್ದು. ನನಗೆ ತುಂಬಾ ಆಸೆ. ನಾನು ಒಂದು ಕೆಲಸ ಹೋಗಿ 30,000 ರೂಪಾಯಿ ಸಂಬಳ ಇತ್ತು ಆಡಿಟಿಂಗ್ ಕೆಲಸ ಮಾಡಕ್ಕೆ. ಆ ಕೆಲಸ ಬಿಟ್ಬಿಟ್ಟು ಇಲ್ಲಿ ನಾನು ಒಂದು 10 ಜನಕ್ಕೆ ನಾನು ಕೆಲಸ ಕೊಡ್ಬೇಕು. ಹೆಣ್ಮಕ್ಳು ಅವ್ರಿಗೂ ತುಂಬಾ ಕಷ್ಟಪಡಬೇಕು. ನಾನು ಪ್ರಿಯ ಹೇಳ್ಬೇಕು. ಅದೇ ತರ ನಾನು ಲಾಸ್ಟಲ್ಲಿ ಒಂದು ಕೆರೆ ದಡ ಅಂತ ಆಟ ಆಡಿಸ್ತಿದ್ರು. ಅವಾಗ ಹೋಗಿ ಎಂಟ್ರಿ ಕೊಟ್ಟೆ ಅಲ್ಲಿಗೆ. ಅಷ್ಟರೊಳಗಡೆ 3 ಗೇಮ್ಗಳೆಲ್ಲ ಆಡಿ ಮುಗಿಸಿದ್ರು. ಅವರಿಗೆಲ್ಲ ಪ್ರೈಸ್ ವಿತರಣೆ ಮಾಡ್ತಾಯಿದ್ರು. ಗೆದ್ದವರಿಗೆ ಆರ್ಟ್ ಬಾಕ್ಸು, ಡಬ್ಬಿಗಳೆಲ್ಲ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಹೆಣ್ಣು ತನ್ನ ಸೇಫ್ಟಿನ ಯಾವ ಥರ ಮಾಡ್ಕೋಬೇಕು ಅಂತಂದರೆ ಒಂದು ಸ್ವಲ್ಪ ಧೈರ್ಯ ಇರಬೇಕು ಮತ್ತು ಗಂಡನ ಸಪೋರ್ಟು ಕೂಡ ಇರಬೇಕು. ಅದಕ್ಕೆ ಇವರಿಗೆ ತುಂಬ ಏನು ಅಂತಂದರೆ ಗಂಡನ ಸಪೋರ್ಟು ತುಂಬ ಇತ್ತು. ಇವರು ಚಿಕ್ಕದೊಂದು ಬಟ್ಟೆ ಅಂಗಡಿ ಇಟ್ಕೊಂಡಿದ್ರಂತೆ. ಇವತ್ತು ಗಾರ್ಮೆಂಟ್ಸ್ನೇ ಓಪನ್ ಮಾಡಿದ್ದಾರೆ. ನಂದಿನಿ ಮೇಡಮ್ ಅವ್ರನ್ನ ಎಲ್ಲ ಹೆಣ್ಮಕ್ಳಿಗೂ ಮಾದರಿ ಅಂತಲೇ ಹೇಳ್ಬೋದು. ಸಪೋರ್ಟ್ ಮಾಡ್ಕೋಬೇಕು. ಪಪ್ಸು ಮತ್ತು ಸ್ವೀಟ್ ಬಿಸ್ಕೆಟು, ಒಂದು ಖಾರ ಬಿಸ್ಕೆಟು, ಹಾಗೆಯೇ ಕೇಕ್ ಎಲ್ಲ ಕೊಡ್ತಾಯಿದ್ರು. ಅದಕ್ಕೆ ಕೇಕು ಮಕ್ಕಳು ಮನೆಗೆ ಹೋದಾಗ ಎಲ್ಲಿ ಅಮ್ಮ ಕೇಕು ನಮಗೆ ಅಂತ ಕೇಳ್ತಾರೆ ಅನ್ನೋದಕ್ಕೋಸ್ಕರ ತಿರ್ಗಾ ಇನ್ನೊಂದು ಟ್ರಿಪ್ಪು ನಮ್ಮ ಫ್ರೆಂಡ್ ಎಲ್ಲ ಹೋಗಿ ಕೇಕ್ ಇಸ್ಕೊಬರ್ತಾಯಿದ್ರು, ಮಕ್ಕಳು ಕೊಡೋಣ ಅಂತ. ಹಾಗೆ ಒಂದು ಕೆರೆ ದಡನ ಗೇಮಲ್ಲಿ ಎಂಟ್ರಿ ಆಗಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ. ಹಾಯ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.